ನಮಸ್ತೆ ಕರ್ನಾಟಕ. ಪೊಲೀಸರು ಕೇಶವ ಮತ್ತು ರಾಧಾಳನ್ನ ಅರೆಸ್ಟ್ ಮಾಡಿದ್ರು. ಸೂರ್ಯನಿಗೆ ಅರ್ಜುನ ಕ್ಷಮೆ ಕೊಟ್ಟಿದ್ದ ಕಾರಣ ಶ್ವೇತಾಳನ್ನ ಈ ದುಷ್ಟನಿಂದ ಕಾಪಾಡಿ ಅಪ್ಪನ ಸ್ಥಾನ ಕೊಟ್ಟಿದ್ದಕ್ಕೆ ಧರ್ಮಯ್ಯನ ಮಾತೆ ಅವರು ಬದಲಾಗಿದ್ದಾರೆ ಎಂದು ಹೇಳಿತ್ತು. ಎಲ್ಲರ ಮುಂದೆ ಕೈ ಮುಗಿದವನ ನ್ಯಾಯವನ್ನ ನೋಡಿ ಊರೇ ಹಾಡಿ ಹೊಗಳಿತ್ತು. ಆರೋಹಿ ಅರ್ಜುನನ್ನ ನೋಡಿ ಹೆಮ್ಮೆ ಪಟ್ಲು. ಅವನಿಗೆ ವಿದ್ಯೆ ಇಲ್ದಿದ್ರೂ ವಿದ್ಯಾವಂತರಿಗಿಂತ ಹೆಚ್ಚು ಬುದ್ಧಿ ಅರ್ಜುನ್ಗಿತ್ತು. ಲಕ್ಷ್ಮಿ ತನ್ನ ತಂಗಿ ಅಣ್ಣ ಮತ್ತು ರಮ್ಯಾಳ ಸಾವಿಗೆ ನ್ಯಾಯ ದೊರಕಿಸಿಕೊಟ್ಟ ತನ್ನ ಮಗನ ಬಗ್ಗೆ ಹೆಮ್ಮೆ ಪಟ್ಲು. ವಿಘ್ನ ನಿವಾರಕನ ಹಬ್ಬದ ತಯಾರಿ ಗೌಡರ ಮನೆಯಲ್ಲಿ ಎಲ್ಲ ವಿಘ್ನ ಕಳೆದು ನಾಳೆಯ ಹೊಸ ಬೆಳಕಿಗೆ ಹಬ್ಬದ ಖುಷಿ ಹಾಗೂ ಕೃಷ್ಣ ಮತ್ತು ಶ್ವೇತಾಳ ಮದುವೆಯ ಖುಷಿ ಆಚರಿಸಲು ಸಿದ್ಧತೆ ಮಾಡಿಕೊಂಡ್ರು. ತಮಿಳುನಾಡಿನ ಊಟಿಯ ಹಾಸ್ಪಿಟಲ್ನಲ್ಲಿ ಮೇರಿ ಆಶ್ರಮದ ಹಾಸ್ಪಿಟಲ್. ಸ್ವಾತಿ, ಇವರು ನಿಮ್ಗೆ ಎಲ್ಲಿ ಸಿಕ್ಕಿದ್ರು ಎಂದು ಡಾಕ್ಟರ್ ಕೇಳಿದ ಪ್ರಶ್ನೆಗೆ ಸ್ವಾತಿ, ಡಾಕ್ಟರ್ ಯಾರೋ ಇಲ್ಲಿ ಬಂದು ಸೇರಿಸಿದ್ರು ಡಾಕ್ಟರ್, ನಂಗೆ ಗೊತ್ತಿಲ್ಲ. ಅವರಿಗೆ ತೀರಾ ಪೆಟ್ಟಾಗಿ ರಕ್ತ ತುಂಬ ಹೋಗಿತ್ತು. ನಾನು ರಕ್ತ ಕೊಟ್ಟು ಹೋಗುವಾಗ ನಿಮ್ಮ ನರ್ಸ್ ಒಬ್ಬರು ಅವರನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಎಂದಾಗ ಬೇಸರ ಆಯಿತು. ಹಾಗಾಗಿ ಅವರಿಗೆ ಪ್ರಜ್ಞೆ ಬರೋವರೆಗೂ ಇರೋಣ ಎಂದು 1 ವಾರದಿಂದ ನಾನೇ ನೋಡ್ಕೊಳ್ತಿದ್ದೇನೆ. ಡಾಕ್ಟರ್ ಅವರಿಗೆ ಏನಾಗಿದೆ ಎಂದು ಕೇಳಲು ಡಾಕ್ಟರ್ ಆ ವ್ಯಕ್ತಿಯನ್ನು ಪರೀಕ್ಷಿಸಿ, ಮಿಸ್ ಸ್ವಾತಿ ಅವರಿಗೆ ಹೀಗೆ ಸಿವಿಯರ್ ಆಕ್ಸಿಡೆಂಟ್ ಆದ ಕಾರಣ ಬ್ರೈನಿಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ನೋಡೋಣ, ಪ್ರಜ್ಞೆ ಬಂದರೆ ಏನೆಂದು ಹೇಳ್ಬೋದು, ಆ ವ್ಯಕ್ತಿ ಯಾರು ಎಂದು ತಿಳಿಬೋದು. ನೀವಿನ್ನು ಆಶ್ರಮಕ್ಕೆ ಹೋಗಿ ರೆಸ್ಟ್ ಮಾಡಿ ಸ್ವಾತಿ. ಇನ್ನು ನಾಳೆ ಬೆಳಗ್ಗೆ ಬಂದು ನೋಡ್ಕೊಳ್ಳಿ ಸಾಕು. ನಿಮ್ಮ ಒಳ್ಳೆ ಕಾರ್ಯಕ್ಕೆ ನಿಜ ಖುಷಿಯಾಗುತ್ತೆ. ಯಾರೋ ಏನೋ ತಿಳಿಯದ ವ್ಯಕ್ತಿಯನ್ನು ಇಷ್ಟು ಕಾಳಜಿಯಿಂದ ಹಗಲು ರಾತ್ರಿ ಅವರನ್ನು ನೋಡ್ಕೊಂಡಿದ್ದೀರಾ. ಆಶ್ರಮದ ಹೆಸರು ಉಳಿಸಿದ್ದೀರಾ ಅಂದರು. ಸ್ವಾತಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಆ ವ್ಯಕ್ತಿಯನ್ನು ಒಮ್ಮೆ ನೋಡಿದ್ಲು. ತಲೆಯನ್ನು ಬ್ಯಾಂಡೇಜಿಂದ ಸುತ್ತಿದ್ರು. ಬೇಗ ವಾಸಿಯಾಗಲಿ ಎಂದು ಮನಸ್ಸಲ್ಲೇ ಬೇಡಿದವಳು ಅಲ್ಲಿಂದ ಹೊರಟಿದ್ಲು. ಸ್ವಾತಿ ರಹೀಂ ಜೊತೆ ಓಡ್ ಹೋಗಿದ್ದವಳು ಇಲ್ಲಿ ಹೇಗೆ? ಹಾಗಾದರೆ ಆಕ್ಸಿಡೆಂಟ್ ಆಗಿರೋ ಆ ವ್ಯಕ್ತಿ ಯಾರು? ಸ್ವಾತಿ ಮತ್ತು ಅರ್ಜುನ್ ಮತ್ತು ಆರೋಹಿ ಜೀವನದಲ್ಲಿ ಬಿರುಗಾಳಿ ಆಗ್ತಾಳ? ಮುಂದೆ ನೋಡೋಣ. ಮನೆಗೆ ಬಂದ ವಿಘ್ನ ನಿವಾರಕನಿಗೆ ಅದ್ದೂರಿಯಾಗಿ ಪೂಜೆ ಮಾಡಿ ಎಲ್ಲರೂ ಬೆಳಗಿನ ತಿಂಡಿಯನ್ನು ಮುಗಿಸಿದ್ರು. ಶ್ವೇತಾಳನ್ನ ಕೃಷ್ಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ಗಾಡಿ ಶುರು ಮಾಡುವಾಗ ಅರ್ಜುನ್ ಜೊತೆಗೆ ಬಂದಿದ್ದ ಆರೋಹಿಯನ್ನು ನೋಡಿ, ಅರು, ನೀನು ರೆಡಿಯಾಗಿರು, ನಾನು ಬೇಗ ಬಂದುಬಿಡುವೆ. ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬೇಜಾರಾಗಬೇಡ, 1 ಗಂಟೆಯಲ್ಲಿ ಬರ್ತೀನಿ ಎಂದವನ ಮಾತಿಗೆ ಬೇಸರ ಮಾಡಿಕೊಳ್ಳದೆ ಹೋಗ್ಬನ್ನಿ, ಹುಷಾರು ಅಂದ್ಲು. ತಮ್ಮ ಗಾಡಿಯಲ್ಲಿ ದೊಡ್ಡ ಆಸ್ಪತ್ರೆಗೆ ಬಂದು ನಿಂತರು. ಒಳಗಡೆ ಹೋಗಿ ಮಾತಾಡಿ ಶ್ವೇತಾಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರು. ಡಾಕ್ಟರ್ ಶ್ವೇತಾಳನ್ನ ಚೆನ್ನಾಗಿ ಪರೀಕ್ಷೆ ಮಾಡಿ ಕೃಷ್ಣನನ್ನ ಮೊದಲು ಒಳಗೆ ಕರೆದ್ರು. ಅವನು ಒಳಗೆ ಬರಲು ಶ್ವೇತಾಳಿಗೆ ಕೊಡಬೇಕಾದ ಮಾತ್ರೆ ಹಾಗೂ ಆಕೆ ತಿನ್ನೋ ಆಹಾರದ ಬಗ್ಗೆ ಮಾಹಿತಿ ಕೊಟ್ಟರು. ಹ್ಞೂ ಎಂದವನ ಕೈ ಕುಲುಕಿ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸುತ್ತಾ, ನಿಮ್ಮ ಹೆಂಡತಿ ಆರಾಮಾಗಿದ್ದಾಳೆ. ಶ್ವೇತಾಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಸ್ವಲ್ಪ ವೀಕ್ ಇದ್ದಾಳೆ. ಗರ್ಭಿಣಿಯರಲ್ಲಿ ಈ ನಿಶಕ್ತಿ ಸಹಜವಾಗಿರುತ್ತೆ. ಹಣ್ಣಿನ ರಸ ಮತ್ತು ಹಸಿರು ತರಕಾರಿ ಹೆಚ್ಚು ತಿನ್ನಲು ಕೊಡಿ ಎಂದು ಅವಳ ಆರೋಗ್ಯ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದರು. ಅದಕ್ಕೂ ಖುಷಿಯಿಂದ ಹ್ಞೂ ಎಂದ ಕೃಷ್ಣ ಹೊರಗೆ ಬಂದಾಗ ಅರ್ಜುನ್ ಗಾಬರಿಯಲ್ಲಿ ಡಾಕ್ಟ್ರು ಏನು ಹೇಳಿದ್ರೋ ಎಂದು ಕೇಳಲು ನಗುತ್ತಾ ಎಲ್ಲವನ್ನ ಹೇಳಿದ್ದ. ಶ್ವೇತಾ ಹೊರಗೆ ಕುರ್ಚಿಯಲ್ಲಿ ಕುಳಿತವಳು ತನ್ನ ದೃಷ್ಟಿಯನ್ನು ಎಲ್ಲೋ ನೆಟ್ಟಿ ಪ್ರಪಂಚದ ಅರಿವೇ ಇರದೆ ಕುಳಿತಿದ್ಲು. ಅರ್ಜುನ್ ಮತ್ತು ಕೃಷ್ಣ ಅವಳನ್ನು ನೋಡಲು ಅವರು ಬರ್ತಿದ್ದ ಹಾಗೆ ಕಣ್ಣಿಂದ ಜಾರಿದ ಕಂಬನಿ ಒರೆಸ್ಕೊಂಡ್ಳು. ಅದನ್ನು ಗಮನಿಸಿದ ಅರ್ಜುನ್ ಕೃಷ್ಣನಿಗೆ, ಲೋ, ನೀನು ಹೋಗಿ ಅವಳ ಮೆಡಿಸಿನ್ ತಗೊಂಡು ಬಾರ್ಲಾ, ತಗೋ ದುಡ್ಡು, ನಾನು ಇವಳ ಹತ್ರ ಮಾತಾಡಬೇಕು ಎಂದು ದುಡ್ಡು ಕೊಡಲು ಕೃಷ್ಣ ಬೇಡ ಎನ್ನುತ್ತಾ, ನನ್ನ ಹತ್ರ ಇದೆ ಅರ್ಜುನ್, ಬೇಡ ಕಣ್ಲ, ಹಾಗೆ ನನ್ನ ಹೆಂಡತಿನ ನಾನು ನೋಡ್ಕೊಳ್ತೀನಿ. ಈಗ ಅವಳು ನನ್ನ ಹೆಂಡತಿ, ನನ್ನ ಜವಾಬ್ದಾರಿ ಕಣೋ ಎಂದವನ ಮಾತಿಗೆ ಕೋಪ ಮಾಡಿಕೊಂಡ ಅರ್ಜುನ್
ಲೋ ಬಾಮೈದ, ನೀನು ನನ್ನ ಕುಚುಕು ಕಣ್ಲ, ನನ್ನ ಜೀವ. ನನ್ನ ದುಡ್ಡು ನಿನ್ನ ದುಡ್ಡು ಅನ್ನೋ ಭೇದ ಭಾವ ಇಲ್ಲ ಕಣ್ಲ, ನಂದೆಲ್ಲ ನಿಂದೆ. ಯಾಕೆ ಹೇಳು ನೋಡಿಲ್ಲಿ, ಅಲ್ಲಿ ಕೂತವಳಲ್ವಾ, ಅವಳು ನನ್ನ ಸರ್ವಸ್ವ ಕೃಷ್ಣ. ನನ್ನ ಶ್ವೇತ ನನ್ನ ಸ್ವಾಮಿ ಕಣೋ, ನನ್ನ ತಂಗ್ಯವ್ವ. ಅವಳನ್ನೇ ನಿನ್ನ ಪಾಲಿಗೆ ಕೊಟ್ಟಿದ್ದೀನಿ. ಇನ್ನು ದುಡ್ಡಿನ ಮುಖ ನೋಡ್ತೀಯಾ, ಮುಚ್ಕೊಂಡು ತಗೋ, ಇಲ್ಲ ಮಾತಾಡೋಕ್ಕಿಲ್ಲ ಅಷ್ಟೇಯ. ನನಗೆ ಸ್ನೇಹ ಎಷ್ಟು ಮುಖ್ಯನೋ ನನ್ನ ತಂಗಿ ಕೂಡ. ಅವಳನ್ನು ನನಗಿಂತ ಬಂಗಾರವಾಗಿ ನೀನು ನೋಡ್ಕೊಳ್ತೀಯ ಕಣ್ಲ. ದುಡ್ಡು ನಮ್ಮಿಬ್ಬರ ಪ್ರೇಮ ಸ್ನೇಹ ವಿಶ್ವಾಸವನ್ನು ಅಳಿಯೋಕ್ಕಾಗಕ್ಕಿಲ್ಲ. ಹೋಗು ತಗೋಬಾ ಎಂದವನ ಕೈಯಿಂದ ದುಡ್ಡನ್ನು ತೆಗೆದುಕೊಂಡು ಮರು ಮಾತಾಡದೆ ನಗುತ್ತಾ ಅರ್ಜುನ್ ಹಠ ಅರಿತವನು ಸುಮ್ಮನೆ ಹೊರ ನಡೆದಿದ್ದ. ಅರ್ಜುನ್ ಮೆಲ್ಲ ಶ್ವೇತ ಪಕ್ಕ ಬಂದು ಕುಳಿತ. ಅವ ಅಣ್ಣ ಎನ್ನುತ್ತಾ ಅವನ ಭುಜಕ್ಕೆ ಒರಗಿದವಳಿಗೆ ನೆಮ್ಮದಿಯಾಗಿತ್ತು. ಅವಳ ತಲೆ ಸವರುತ್ತಾ, ಕೂಸೆ, ನೀನೀಗ ಒಂದು ಜೀವ ಅಲ್ಲ, 2 ಜೀವ. ನಿನ್ನೊಡಲಲ್ಲಿ ಕೃಷ್ಣನ ಮಗು ಬೆಳೀತಿದೆ. ಸತ್ಯ ನಂಗೊತ್ತು, ಅದು ನನ್ನಲ್ಲೇ ಮಣ್ಣು ಹಾಕ್ಲಿ ಕಂದಮ್ಮ. 1000 ಮಾತು ಬರಲಿ, ನನ್ನ ಕಂದ ತಪ್ಪು ಮಾಡಿರೋಕ್ಕಿಲ್ಲ. ಈ ಮಗು ಕೃಷ್ಣಂದು ಎನ್ನೋ ಮಾತನ್ನು ಒಪ್ಕೊಂಡು ಬದುಕೋಣ ಅಷ್ಟೇ ಬಂಗಾರ. ಅದೇ ಸತ್ಯ, ನೀನು ಅದನ್ನೇ ಕಾಪಾಡಬೇಕು. ಅರ್ಥ ಮಾಡಿಕೊಂಡು ಮುಂದೆ ಸಾಗು ಬಂಗಾರ. ಅವನು ಹೆಸರು ಹೇಳೋಕ್ಕೂ ಸಂಕಟ ಆಗುತ್ತೆ ಕಣೆ. ನನ್ನ ಸ್ನೇಹಕ್ಕೆ ಮೋಸ ಮಾಡ್ದ. ನೀನು ಮುಟ್ಟೋ ಮುಂಚೆ 1000 ಸಲ ಯೋಚನೆ ಮಾಡಬೇಕಿತ್ತು. ಒಂದೇ ಒಂದು ಮಾತು, ಶ್ವೇತಾ ಇಷ್ಟ ಮಗ, ಪ್ರೀತಿಸ್ತಿದ್ದೀನಿ ಅಂದಿದ್ರೆ ನಾನು ಆ ಕ್ಷಣನೇ ಮನೆಯಲ್ಲಿ ಎಲ್ಲರನ್ನ ಒಪ್ಪಿಸ್ತಿದ್ದೆ. ಆದರೆ ಅವನ ಪ್ರೀತಿ ಹಾಸಿಗೆಗೆ ಮಾತ್ರ ಸೀಮಿತ ಮಾಡ್ಕೊಬಿಟ್ಟ ಕಣಮ್ಮ. ನನ್ನ ಗೆಳೆತನ ಅನ್ನೋದಕ್ಕಿಂತ ಪವಿತ್ರ ಪ್ರೀತಿ ಕಣ್ಮುಂದೆ ಬಂದಿಲ್ವಾ? ನಿನ್ನ ಬಾಳನ್ನೇ ಹಾಳು ಮಾಡಿ ಯಾರದೋ ಮಾತಿಗೆ ಎದರಿ ಊರ್ಬಿಟ್ಟ ನಾಮರ್ದ. ಸರಿ, ಏನೋ ವಯಸ್ಸಿನ ಮೋಹ. ಅದಾದಮೇಲೆ ನನ್ನ ಹತ್ರ ಒಂದು ಮಾತು ಹೇಳಬೇಕಿತ್ತು, ಆದರೆ ಆ ವ್ಯಕ್ತಿಗೆ ನಾನು ಕಾಣಲೇ ಇಲ್ಲ. ಒಂದೇ ಒಂದು ಮಾತು ಹೇಳಿದರೆ ಜೀವ ಕೊಟ್ಟು ಅವನ ಜೀವ ಕಾಪಾಡ್ತಿದ್ದೆ. ಅವನ ಹೇಡಿತನಕ್ಕೆ ಆ ದೇವರೇ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ನಮ್ಮಿಂದ ಇನ್ನಿಂದು ಬಾರದಿರೋ ಲೋಕಕ್ಕೆ ದೂರವಾಗಿ ಹೋಗಿದ್ದಾನೆ ಅಂತ ಆ ಪಾಪಿಯನ್ನು ಮತ್ತೆ ನೆನಪಿಸ್ಕೊಳ್ಬೇಡ ಕಂದಮ್ಮ. ಬೇಡ, ಮರೆತು ಬಿಡು. ನಿನ್ನ ಪ್ರೀತಿ ಪವಿತ್ರ ಆಗಿರ್ಬೋದು, ಆದರೆ ಸ್ನೇಹದಲ್ಲಿ ಅವನು ನನಗೆ ಮಾಡಿದ್ದು ದೊಡ್ಡ ನಂಬಿಕೆ ದ್ರೋಹ. ಬಂಗಾರ, ನೀನಿನ್ನು ಮುಂದೆ ಮಗು ಅಲ್ಲ, ತಾಯಿ ಆಗ್ತಿದೀಯ. ಕೃಷ್ಣನನ್ನು ಚಿಕ್ಕದ್ರಿಂದ ನೀನು ನೋಡಿದೀಯ. ಅವನ ಗುಣದಲ್ಲೂ ಮೇಲು, ಪ್ರೀತಿಯಲ್ಲೂ ಮೇಲು, ಸ್ನೇಹದಲ್ಲೂ ನನ್ನ ಮೀರಿಸ್ಬಿಟ್ಟ. ಅವನಂಥ ಒಬ್ಬ ಒಳ್ಳೆ ಹುಡುಗನನ್ನು ನಾನು ಹುಡುಕಿದ್ರೂ ನಿನಗೆ ಸಿಗ್ತಿರಲಿಲ್ಲ. ಬಹುಶಃ ರಮ್ಯಾಳನ್ನು ನಾನೇ ನೋಡಿ ಮದುವೆ ಮಾಡುವಾಗಲೂ ನಿನ್ನ ಯೋಚನೆ ನನ್ನ ತಲೆಯಲ್ಲಿತ್ತು. ಆದರೆ ಆಗಲೇ ನನಗೆ ನಿನ್ನ ಪ್ರೀತಿ ವಿಚಾರ ಗೊತ್ತಿತ್ತು. ಹಾಗಾಗಿ ನಿನ್ನ ಅವನಿಗೆ ಎಂದು ನಿರ್ಧಾರ ಮಾಡಿದೆ. ಈಗ ನಿನ್ನ ಬದುಕಿಗೆ ಮತ್ತೆ ಬಂಗಾರದಂಥ ಕೃಷ್ಣನೇ ಸಿಕ್ಕಿದ್ದಾನೆ. ಅವನಿಗೂ ಈ ಸಮಯದಲ್ಲಿ ಬೇಕಾಗಿರೋದು ಪ್ರೀತಿಯೇ ಕಂದಮ್ಮ. ಇಬ್ಬರು ಬದುಕಿನಲ್ಲಿ ಪ್ರೀತಿ ಮಾಡಿ ಕಳೆದುಕೊಂಡು ನೊಂದಿದ್ದೀರಾ. ಇಬ್ಬರನ್ನು ಆ ದೇವರು ಕಾರಣವಿಲ್ಲದೆ ಒಂದು ಮಾಡಿರೋಲ್ಲ. ಇನ್ನು ಅವನ ಜೊತೆ ಸಂಸಾರ ಶುರು ಮಾಡು. ಈ ಮಗುವನ್ನು, ನನ್ನ ಅಳಿಮೆಯನ್ನು ಚೆನ್ನಾಗಿ ಬೆಳೆಸೋಣ ಬಂಗಾರಿ, ಸರಿನಾ ಎಂದವನ ಮಾತು ಕೇಳಿ ಕಣ್ಣೀರು ಹಾಕ್ತಿದ್ದವಳ ಕಣ್ಣನ್ನು ಮೃದುವಾಗಿ ಒರೆಸ್ತಾ. ಅಷ್ಟರಲ್ಲಿ ಬಂದ ಕೃಷ್ಣ ಅವರಿಬ್ಬರನ್ನ ನೋಡುತ್ತಾ ಅವನು ಶ್ವೇತಾ ಹತ್ರ ಏನು ಮಾತಾಡಿರ್ಬೋದು ಎಂದು ಊಹಿಸಿದ್ದ. ಅರ್ಜುನ್, ನೋಡು, ಅದಾಗಲೇ 10:30 ಆಯ್ತು ಕಣ್ಲ. ಪಾಪ ಅತ್ತಿಗೆಯಮ್ಮ ಕಾಯ್ತಿರ್ತಾಳೆ, ಎದ್ದೇಳು, ಹೊರಡೋಣ ಎನ್ನಲು ಅರ್ಜುನ್ ನಗುತ್ತಾ ಹ್ಞೂ ಬನ್ನಿ ಹೊರಡೋಣ ಅಂದ. ಕೃಷ್ಣ ಅವಳ ಕೈ ಹಿಡಿದು ಅರ್ಜುನನ್ನು ನೋಡುತ್ತಾ, ನಾವು ಬೆಟ್ಟದ ಶಿವಪ್ಪನ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಶ್ವೇತಾ ಮನಸ್ಸಿಗೂ ನೆಮ್ಮದಿಯಾಗುತ್ತೆ ಎಂದನು. ಅರ್ಜುನ್ ಅವರನ್ನೇ ನೋಡುತ್ತಾ ಯೋಚಿಸಿದವನು, ಹುಷಾರ್ ಕಣ್ಲ, ಬೇಗ ಮನೆಗೋಗಿ, ಅಮ್ಮ ಕಾಯ್ತಾ ಇರ್ತಾಳೆ. ನಾನು ಊರಿಗೆ ಹೋಗಿ ಸಂಜೆ ಆದರೆ ಬಂದುಬಿಡ್ತೀನಿ ಎಂದು ಶ್ವೇತಾ ಮತ್ತು ಕೃಷ್ಣನಿಗೆ ಬಾಯಿ ಹೇಳಿ ಅಲ್ಲಿಂದ ಮನೆ ಕಡೆಗೆ ಹೊರಟಿದ್ದ. ಬೆಟ್ಟದ ಶಿವಪ್ಪನ ದೇವಸ್ಥಾನದ ಮುಂದೆ ನಿಂತ ಕೃಷ್ಣನ ಗಾಡಿಯಿಂದ ಇಳಿದ ಶ್ವೇತಾ ಮೇಲೆ ಹತ್ತಲು ಹೋಗುವಾಗ ಕೃಷ್ಣ ಕೂಗಿದ್ದ. ಚಿನ್ನಮ್ಮ, ಇರು ಬಂದೆ ಎಂದವನು ಗಾಡಿಯನ್ನು ನೆರಳಲ್ಲಿ ನಿಲ್ಲಿಸಿ ಅವಳ ಪಕ್ಕ ಬಂದವನು ತಾನು ತಂದಿದ್ದ ಜ್ಯೂಸ್ ಕೊಟ್ಟ. ಕುಡಿದವಳಿಗೆ ಸ್ವಲ್ಪ ಸಮಾಧಾನ ಆಗಿತ್ತು. ಬೆಳಿಗ್ಗೆ ತಿಂಡಿಯನ್ನು ಕೂಡ ಸರಿಯಾಗಿ ತಿಂದಿರಲಿಲ್ಲ.
ಅದನ್ನು ಕೃಷ್ಣ ಗಮನಿಸಿದ್ದ. ಶ್ವೇತಾ ಪೂರ್ತಿ ಕುಡಿದು ಕೃಷ್ಣನಿಗೆ ಥ್ಯಾಂಕ್ಸ್ ಹೇಳಿ ಮೆಟ್ಟಿಲನ್ನು ಹತ್ತಲು ಹೋದ್ಲು. ಕೃಷ್ಣ ಹಿಂದೆ ಮುಂದೆ ನೋಡದೆ ಅವಳನ್ನು ತೋಳಲ್ಲಿ ಪುಟ್ಟ ಮಗುವಿನಂತೆ ಎತ್ಕೊಂಡು ಮೆಟ್ಟಿಲನ್ನು ಹತ್ತದ. ಶ್ವೇತಾ ಅವನನ್ನೇ ನೋಡುತ್ತಾ ಆಶ್ಚರ್ಯದಲ್ಲಿ, ಇಳಿಸೋ, ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ಎಂದು ಮುಜುಗರದಲ್ಲಿ ಕೇಳಲು, ಕೃಷ್ಣ ಉಸಿರು ಬಿಡುತ್ತಾ ಅವಳನ್ನು ಇನ್ನೂ ಗಟ್ಟಿಯಾಗಿ ಎತ್ತುಕೊಂಡು, ಏನಾದರೂ ಅಂದ್ಕೊಳ್ಳಿ, ನನ್ನ ಹೆಂಡತಿಯನ್ನು ನಾನು ಹೊತ್ಕೊಂಡು ಹೋಗೋಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಡ. ಅದು ಅಲ್ಲದೆ ನನ್ನ ಹೆಂಡತಿ ಹೊಟ್ಟೆಲಿ ನನ್ನ ಮಗು ಬೆಳೀತಿದೆ. ಈ ಬಿಸಿಲಲ್ಲಿ ಮೇಲೆ ಹತ್ತಿದ್ರೆ ಸುಸ್ತಾಗತ್ತೆ. ನಾನು ಸಾಯೋ ತನಕ ಹೀಗೆ ಒತ್ಕೊಂಡಿರ್ತೀನಿ ಕಣೆ. ಅದ್ಯಾವ ನೀ ಕೃಷ್ಣನ ಮುಂದೆ ಮಾತಾಡೋಕೆ ಬರ್ತಾನೆ ನೋಡ್ತೀನಿ. ದಮ್ಮಿದ್ರೆ ಬರಲಿ ಎಂದು ಮೇಲೆ ನೋಡುತ್ತಾ ಒಂದೊಂದೇ ಮೆಟ್ಟಿಲು ಹತ್ತಿದವನ ಕಟ್ಟುಮಸ್ತಾದ ತೋಳಲ್ಲಿ ಶ್ವೇತಾ ಮಗುವಿನಂತೆ ಬಂದಿಯಾಗಿದ್ಲು. ಅವನ ಗುಣವನ್ನು ಅರಿತವಳು ಪ್ರತಿ ಕ್ಷಣಕ್ಕೂ ಸೋಲ್ತಿದ್ಲು. ಪ್ರೀತಿಯ ನಿಜವಾದ ಅರ್ಥ ಕೃಷ್ಣನಿಂದ ತಿಳಿದಿತ್ತು. ಆ ರಾಮ ಲೋಕದ ಮಾತಿಗಾಗಿ ಸೀತಾದೇವಿಯನ್ನು ಕಾಡಿಗಟ್ಟಿದ್ರೆ, ಈ ಕೃಷ್ಣ ಲೋಕದ ಜನರ ಮಾತಿಗೆ ಎದೆ ಕೊಟ್ಟು ಯಾರದೋ ಮಗುವನ್ನು ತನ್ನ ಮಗುವೆಂದು ಅಪ್ಕೊಂಡಿದ್ದ, ಪ್ರೀತಿ ಕೊಟ್ಟಿದ್ದ. ಅಂತೂ 200 ಮೆಟ್ಟಿಲನ್ನು ಜೋಪಾನವಾಗತ್ತಿ ಅವಳನ್ನು ಗರ್ಭಗುಡಿ ಹತ್ರ ಇಳಿಸ್ದ. ಉಸಪ್ಪ ಎನ್ನುತ್ತಾ, ಶ್ವೇತಾ ಹೋಗು, ಪೂಜೆ ಕೊಡು, ನಾನು ಕಲ್ಯಾಣಿಯಲ್ಲಿ ಮುಳುಗಿ ಬರ್ತೀನಿ ಎಂದು ಪೂರ್ತಿ ಬವೆದು ಹೋಗಿದ್ದ ಕೃಷ್ಣ ಅಲ್ಲೇ ಇದ್ದ ಪುಟ್ಟ ದೇವರ ಕೆರೆಗೆ ಇಳಿದು ಮುಳುಗ್ದ. ಮನಸ್ಸು ಪೂರ್ತಿ ಶ್ವೇತಾಳ ಸೌಂದರ್ಯವೇ ತುಂಬಿತ್ತು. ಅವಳ ಮುಗ್ಧ ಮುಖವು ಅವನನ್ನು ಇನ್ನಷ್ಟು ಸೆಳೀತಿತ್ತು. ಮುಖವನ್ನು ಶರ್ಟಲ್ಲಿ ಒರೆಸಿದವನು ಶರ್ಟ್ ಹೆಗಲ ಮೇಲೆ ಹಾಕ್ಕೊಂಡು ಬರೀ ಬನ್ನಿನಲ್ಲಿ ಒಳಗಡೆ ನಡೆದಿದ್ದ. ಶ್ವೇತಾ ಕಣ್ಮುಚ್ಚಿ ಶಿವಪ್ಪನ ಮುಂದೆ ನಿಂತಿರಲು ಅವಳ ಹಿಂದೆಯೇ ನಿಂತವನು ದೇವರಿಗೆ ಕೈ ಮುಗಿದು ಶ್ವೇತಾ ಮತ್ತು ಮಗುನ ಕಾಪಾಡು ಎಂದು ಮನಸ್ಸು ತುಂಬಿ ಬೇಡಿದ್ದ. ಅವಳು ಹಿಂದೆ ತಿರುಗಿ ಅವನನ್ನು ನೋಡದೆ ಎಡವಿದವಳನ್ನು ಬಾಚಿ ಅಪ್ಪದ. ಅವನ ಸ್ಪರ್ಶವಾಗುತ್ತಲೇ ಹುಡುಗಿ ಮೈಯಲ್ಲಿ ಮಿಂಚು ಹರಿದಿತ್ತು. ಹಸಿ ಮೈಗೆ ಅವಳ ಬೆಚ್ಚಗಿನ ಸ್ಪರ್ಶ ಅವನ ಒಳಗಿನ ಗಂಡೆಂಬ ಆಸೆಯನ್ನು ಕೆಣಕಿತ್ತು. ಆದರೂ ದುಡುಕೋ ಬುದ್ಧಿ ಕೃಷ್ಣನದು ಅಲ್ಲ. ಇಬ್ಬರ ನೋಟ ಬೆರೆಯಲು ಪೂಜಾರಪ್ಪ ಅವರನ್ನು ಎಚ್ಚರಿಸಿ ಪ್ರಸಾದವನ್ನು ಕೊಟ್ಟರು. ದೀರ್ಘ ಸುಮಂಗಲಿ ಭವ ಎಂದು ಹರಸಲು ಇಬ್ಬರು ಪೂಜಾರಪ್ಪನ ಕಾಲಿಗೆ ಬಿದ್ದರು. ವಯಸ್ಸಾದ ಪೂಜಾರಪ್ಪ ತುಳಸಿಯನ್ನು ಕಂಡಷ್ಟೇ ಖುಷಿಯಿಂದ ಶ್ವೇತಾಗೆ ಅರಸಿದ್ರು. ಕೃಷ್ಣ ಅವಳಿಗೆ ಕುಂಕುಮವನ್ನು ಇಟ್ಟು ಕಾಣಿಕೆ ಹಾಕಿ ಅಲ್ಲೇ ಹೊರಗೆ ಬಂದು ಕಟ್ಟೆ ಮೇಲೆ ಕುಳಿತರು. ಮೇಲಿನಿಂದ ಪೂರ್ತಿ ಹಳ್ಳಿಯ ಹಸಿರಿನ ಸೊಬಗು ಕಂಡಿತ್ತು. ಅದನ್ನು ನೋಡ್ತಾ ಕುಳಿತವರು ಆಡುವ 1000 ಮಾತು ಮೌನಕ್ಕೆ ಸೀಮಿತವಾಗಿತ್ತು. ಅಂತೂ ಕೃಷ್ಣನೇ ಮಾತನ್ನು ಶುರು ಮಾಡ್ದ. ಚಿನ್ನಮ್ಮ, ಅರ್ಜುನಿನ ಹತ್ರ ಏನು ಹೇಳಿದ ನಾನು ಕೇಳೋಲ್ಲ, ಆದರೆ ಅವನು ನನ್ನ ಪರವಾಗಿ ಮಾತಾಡಿರ್ತಾನೆ. ಶ್ವೇತಾ, ನೀನು ನನ್ನ ಹೆಂಡತಿ ಆದ ಮಾತ್ರಕ್ಕೆ ಯಾವ ಒತ್ತಾಯ ನಿನಗೆ ನಾನು ಮಾಡೋಲ್ಲ. ನೀನು ಸ್ವತಂತ್ರವಾಗಿರ್ಬೋದು. ಮಗು ಆದಮೇಲೆ ನಿನ್ನ ಕನಸಿನಂತೆ ಮತ್ತೆ ಓದಬೇಕು, ಚೆನ್ನಾಗಿ ನಗ್ತಾ ಬದುಕಬೇಕು, ಇದಿಷ್ಟೇ ನನ್ನ ಆಸೆ. ಪುಟ್ಟ ಹುಡುಗಿ ಇದ್ದಾಗ ಅದೆಷ್ಟು ನನ್ನ ಹತ್ರ ಕಿತ್ತಾಡ್ತಿದ್ದೆ. ಒಂದು ದಿನ ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ನಾನೇ ಓಡ್ಬಂದು ತೆಗೆದಾಗ ನೀನು ಅಳುತ್ತಾ ನನ್ನ ಮೇಲೆ ಕೂಗಿದೆ. ಆದರೆ ನಿನ್ನ ನೋವು ನನಗೆ ನೋಡೋಕ್ಕಾಗಲಿಲ್ಲ. ನಿನ್ನ ನಾನು ಅದು ತುಂಬ ಎಂದವನು ಮಾತು ನಿಲ್ಲಿಸ್ದ. ಕೃಷ್ಣನಿಗೆ ಪುಟ್ಟ ಶ್ವೇತಾ ಮೇಲೆ ಪ್ರೀತಿ ಇದ್ದದ್ದು ಹಾಗಾದರೆ ನಿಜ. ರಾಹುಲನ್ನು ಆರಿಸಿಕೊಂಡ ಶ್ವೇತಾಳನ್ನು ಅವನಿಗಾಗಿ ಬಿಟ್ಟುಕೊಟ್ಟಿದ್ದ. ಮನಸ್ಸಲ್ಲಿ ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇತ್ತು. ಕಣ್ಣೊರೆಸ್ಕೊಂಡವನು, ನಿನಗೆ ಪುಟ್ಟ ನೋವು ಆಗದಾಗೆ ನೋಡ್ಕೊಳ್ಬೇಕಂದ ಈ ಬೆಟ್ಟದ ಶಿವಪ್ಪನ ಮೇಲಾಣೆ ಎಂದು ತನ್ನ ಮನಸ್ಸಿನ ಮಾತು ಹೇಳದೆ ಮಾತು ಮುಗಿಸಿದ್ದ. ಶ್ವೇತಾ ಅವನ ಕೈಯನ್ನು ಮೃದುವಾಗಿಡಿದ್ಲು. ಕೃಷ್ಣ ಅವಳನ್ನೇ ಆಶ್ಚರ್ಯವಾಗಿ ನೋಡಲು, ಕೃಷ್ಣ, ಹೊಟ್ಟೆ ಹಸಿಸಿದೆ ಎಂದು ಪುಟ್ಟ ಮಕ್ಕಳ ಹಾಗೆ ಕೇಳಿ ನಕ್ಕ ಹುಡುಗಿ ಮೇಲೆ ಮುದ್ದುಕ್ಕಿ ಬಂದಿತ್ತು. ಕೃಷ್ಣ ನಗುತ್ತಾ, ಅಯ್ಯೋ ಕ್ಷಮಿಸು ಚಿನ್ನಮ್ಮ, ಬಾ ಮನೆಗೆ ಹೋಗೋಣ. ಅಯ್ಯೋ ನಾನೊಬ್ಬ ಪೆದ್ದು ಬಸ್ರಿ ಹುಡುಗಿನ ಹೀಗೆ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಎಂದು ಅಲ್ಲಿಂದ ಮಾತಾಡುತ್ತಾ ಇಬ್ಬರು ಗೆಳೆಯರಾಗಿ ಕೈ ಹಿಡ್ಕೊಂಡು ಪುಟ್ಟ ಶ್ವೇತಾ ಪುಟ್ಟ ಕೃಷ್ಣನಾಗಿ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಾ ಅದರ ಬಗ್ಗೆ ಮಾತಾಡುತ್ತಾ ಖುಷಿಯಿಂದ ಇಳಿದಿದ್ರು. ಗೆಳೆಯರಾದವರು ಪ್ರೇಮಿಗಳಾಗ್ತಾರಾ? ಮುಂದೆ ನೋಡೋಣ.
ಅರ್ಜುನ್ ಮನೆಗೆ ಆಸ್ಪತ್ರೆಯಿಂದ ಬಂದಾಗ ಅದಾಗಲೇ ಮುದ್ದಾಗಿ ಗೊಂಬೆಯಂತೆ ರೆಡಿಯಾಗಿ ನಿಂತ ಆರೋಹಿಯನ್ನು ನೋಡಿ ಕಣ್ಣು ಹೊಡೆದ. ಅವಳು ಅವನಿಗೆ ಬೇಗ ರೆಡಿಯಾಗಲು ಕಣ್ಣಲ್ಲೇ ಸನ್ನೆ ಮಾಡಿ ಹೇಳಲು ಒಳಗೋಗಿ 10 ನಿಮಿಷಕ್ಕೆ ಶರ್ಟ್ ಮತ್ತು ಬಿಳಿ ಪಂಚೆ ತೊಟ್ಟು ಬಂದಿದ್ದ. ಶ್ವೇತಾಳ ಬಗ್ಗೆ ಅಮ್ಮನ ಬಳಿ ಹೇಳಿ ಇಬ್ಬರು ಗಾಡಿಯಲ್ಲಿ ಕುಳಿತು ಎಲ್ರಿಗೂ ಹೇಳಿ ಆರೋಹಿ ಅಮ್ಮನ ಮನೆಗೆ ಹಬ್ಬದ ಪೂಜೆಗೆ ಹೊರಟರು. ಪಾರ್ವತಿ ಆರೋಹಿ ಅಜ್ಜಿ ಸರಸ್ವತಿ ಮತ್ತು ಅಜ್ಜ ಗೌಡ್ರ ಮನೆಯ ಮಗಳು ಮತ್ತು ಅಳಿಮಯ್ಯನಿಗೆ ಕಾಯುತ್ತಾ ಹಬ್ಬದ ತಯಾರಿ ಮಾಡ್ಕೊಳ್ತಿದ್ರು. ಗೌರಿ ಪೂಜೆಗೆ ಬಂದ ಮಗಳು ಮತ್ತು ಅಳಿಯ ಊಟವನ್ನು ಮಾಡದೆ ಅರ್ಧಕ್ಕೆ ಎದ್ದು ಹೋದ್ರು ಎಂಬ ನೋವಿತ್ತು. ಆದರೆ ಅರ್ಜುನ್ ಮಾತಿಗೆ ತಕ್ಕಂತೆ ತನ್ನ ಜವಾಬ್ದಾರಿ ಮುಗಿಸಿ ಒಬ್ಬ ಅಳಿಮಯ್ಯನಾಗಿ ಕೂಡ ಕರ್ತವ್ಯ ನಿಭಾಯಿಸಿದ್ದ. ಮತ್ತೊಮ್ಮೆ ಆರೋಹಿನ ಕರ್ಕೊಂಡು ಬಂದಿದ್ದ. ನಿನ್ನೆ ಅರ್ಜುನ್ ಪಂಚಾಯಿತಿ ವಿಚಾರ ಸುತ್ತ 10 ಹಳ್ಳಿ ಹಬ್ಬಿತ್ತು. ಅಳಿಮಯ್ಯನ ನ್ಯಾಯ ನೀತಿ ಸುದ್ದಿ ಕೇಳಿದ ಆರೋಹಿಯ ತವರು ಮನೆಯವರು ಹೆಮ್ಮೆ ಪಟ್ಟಿದ್ರು. ಇಂಥ ಅಳಿಮಯ್ಯನನ್ನ ಪಡೆದ ನಾವೇ ಭಾಗ್ಯವಂತರು ಎಂದು ಅವನಿಗೆ ಹೇಳಿ ಕೈ ಮುಗಿದಿದ್ರು. ಅರ್ಜುನ್ ನಗುತ್ತಾ ಆರೋಹಿ ಅಂತ ಹುಡುಗಿ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಆರೋಹಿಯನ್ನೇ ಹಾಡಿ ಹೊಗಳಿತು. ಪಾರ್ವತಿಯವರು ಮಗಳು ಆ ಮನೆಯಲ್ಲಿ ಸುಖವಾಗಿದ್ದಾಳೆ ಎಂದು ತೃಪ್ತಿಯಾಗಿ ಸಿದ್ಧಿವಿನಾಯಕನಿಗೆ ಕೈ ಮುಗಿದು ಪೂಜೆಯನ್ನು ನೆಮ್ಮದಿಯಾಗಿ ಮಾಡಿ ಮುಗಿಸಿದ್ರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.